ನಟನೆ ಲೀಲಾಜಾಲವಾಗಿ ಬರಬೇಕು ಅಂದ್ರೆ ನಟನೆ ಕಲ್ತಿರ್ಬೇಕು ಅಂತ ಅನ್ಸುತ್ತಾ, ಆ ಕಾನ್ಸೆಪ್ಟ್ ರೀಚ್ ಆದ್ರೆ ಸಾಕು ಅಂತ ಅನ್ಸುತ್ತಾ? ನಿಮ್ಮ ಬದುಕಲ್ಲಿ ನಟನೆ ಹೆಂಗೆ? ಐ ಥಿಂಕ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಬೇರೆಯವ್ರ ಬಗ್ಗೆ ನನಗೆ ಅಷ್ಟು ಅರಿವಿಲ್ಲ. ಐ ಥಿಂಕ್ ಇಟ್ ಶುಡ್ ಕಮ್ ನ್ಯಾಚುರಲಿ ಟು ಯು ಅಂತ ನನಗೆ ಅನಿಸುತ್ತೆ. ಅಂದರೆ ಅಫ್ಕೋರ್ಸ್ ಆ ಒಂದು ಸ್ಕಿಲ್ ಸೆಟ್ನ ಇಂಪ್ರೂವ್ ಮಾಡೋಕ್ಕೆ ಏನೇನು ಬೇಕು ಆ ಥರ ಕೋಚಿಂಗ್ ವರ್ಕ್ಶಾಪ್ಸ್ಗಳು ಮಾಡ್ತಾ ಇರಬೇಕು. ಅವಾಗ ಯು ಕ್ಯಾನ್ ಎಕ್ಸ್ಪ್ಲೋರ್ ಅ ಲಾಟ್ ಆಫ್ ಥಿಂಗ್ಸ್. ಎಷ್ಟೊಂದು ಜನ ಆಕ್ಟಿಂಗೇ ಬರ್ದೇ ಇರೋರು ಲಕ್ ಮೇಲೆ ಸೂಪರ್ ಸ್ಟಾರ್ಸ್ ಆಗಿರೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಸೊ ಐ ಥಿಂಕ್ ಇಂಡಸ್ಟ್ರಿನಲ್ಲಿ ಲಕ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಮನಿ, ಪವರ್ ಆ್ಯಂಡ್ ಬ್ಯಾಕಿಂಗ್ ಅಪ್, ಗಾಡ್ ಫಾದರ್, ಆಲ್ ದ್ಯಾಟ್ ಮ್ಯಾಟರ್ಸ್ 100% ಮ್ಯಾಟರ್ ಆಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಇಲ್ಲ ನಮಗೆ ಗಾಡ್ ಫಾದರ್ ಇಲ್ಲ, ಯಾರು ಇಲ್ಲದೆ ನಾವು ಇಲ್ಲಿ ತನಕ ರೀಚ್ ಆಗಿದ್ದೀವಿ ಅಂತ. ಬಟ್ ವಿ ಆಲ್ ನೋ ಅವ್ರ PR ಗೇಮ್ಸ್ಗಳು ಹೆಂಗಿರುತ್ತೆ, ಯಾವ ಥರ ಅವ್ರು ಕೆಲವ್ರು ಸ್ಟಾರ್ಸ್ ಆದರು. ಕೆಲವೊಂದು ಸಿನಿಮಾ, ಕೆಲವ್ರು ಆ್ಯಕ್ಟಿಂಗ್ಗಳೆಲ್ಲ ನೋಡಿದ್ರೆ ಇವ್ರು ಸೀರಿಯಸ್ಲಿ ಈ ರೋಲ್ ಇವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ಥರ ಅನಿಸಿರೋದು ಇರುತ್ತೆ. ಬಟ್ ಅವ್ರ ಲಕ್ಕು, ಅವ್ರಿಗಿರೋ ಬ್ಯಾಕಪ್, ಅವ್ರಿಗಿರೋ PR ಸಪೋರ್ಟ್, PR ಟೀಮಿಂದ ಆ ಥರ ರೀಚ್ ಆಗಿರೋರು ಇರ್ತಾರೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಗೇಮ್ ಅಷ್ಟೇ. ಸೊ ನಾವು ನಮ್ಮ ಟೈಮ್ ಬರೋ ತನಕ ನಾವು ಆರಾಮಾಗಿ ಯಾವ್ದಾದ್ರು ಅಂತ ಮನ್ಸು ಮುಟ್ಟುವಂಥ ಕ್ಯಾರೆಕ್ಟರ್ನ ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದಾಗ, ಅಂದರೆ ಇಂಥದ್ದೇ ಸಿಚುವೇಶನ್ ನೀವು ಹೇಳಿದ್ದನ್ನೇ ತಗೊಳ್ಳೋಣ, ಅದು ಆ್ಯಕ್ಚುಲಿ ನನಗೆ ಅವಕಾಶ ಸಿಕ್ಕಿದಿದ್ರೆ ತುಂಬಾ ಅನ್ಸಿರೋದಿದೆ. ನನ್ನ ಹೆಸರು ಹೇಳಿದ್ರೆ ಆಮೇಲೆ ಬೇಡ ಅನ್ನೆಸೆಸರಿ, ಬಟ್ ತುಂಬಾ ಆಗಿದೆ ಎಸ್ ಐ ಕುಡ್ ಡೂ ಬೆಟರ್, ಐ ಕುಡ್ ಲುಕ್ ಬೆಟರ್ ಅಂತ. ಇದೊಂದು ಪಾತ್ರ ನನ್ನ ಜೀವನದಲ್ಲಿ ಮಾಡಲೇಬೇಕು, ನಂಗೊಂದು ರಾಣಿ ಪಾತ್ರ ಮಾಡ್ಬೇಕು ಅಂತ ತುಂಬಾ ಪೌರಾಣಿಕ ಪಾತ್ರ. ಐ ಥಿಂಕ್ ಕನ್ನಡ ಅಂತ ಬಂದಾಗ ಸ್ಪಷ್ಟವಾಗಿ ಮಾತಾಡ್ತೀನಿ. ಸೊ ಐ ಥಿಂಕ್ ಕುರುಕ್ಷೇತ್ರ ನಂತರ ಯಾವ್ದು ಆತರ ಪ್ರಯತ್ನ ಕೈ ಹಾಕಿಲ್ಲ. ನಾನೇ ಒಂದು ನಿರ್ದೇಶನ ಮಾಡ್ಬೇಕು. ವೆರಿ ನೈಸ್, ಆಲ್ ದ ವೆರಿ ಬೆಸ್ಟ್. ಯಾಕಂತ ಹೇಳಿದ್ರೆ ಇವತ್ತಿನ ಜೆನ್ಜಿ ನೋಡ್ತಾ ಇದ್ರೆ ಕಂಬ್ಯಾಕ್ ಆಗೋದು ಒಳ್ಳೇದು ಅಂತ ಅನ್ಸುತ್ತೆ. ಆ ತರದ ಕೆಲವೊಂದು ಅಟ್ಲೀಸ್ಟ್ ವೆಬ್ ಸೀರೀಸ್ ಅಲ್ಲಿ ಮಕ್ಕಳಿಗೆ ನಾವು ಅದನ್ನ ರೀಚ್ ಮಾಡಿದ್ರೆ ಮೇ ಬಿ ಆ ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋಗ್ತೀವೇನೋ. ಕರೆಕ್ಟ್ ಆಗಿರೋ ಇನ್ವೆಸ್ಟರ್ಸ್ ಸಿಗ್ಬೇಕು, ಕರೆಕ್ಟ್ ಆಗಿರೋ ಪ್ರೊಡಕ್ಷನ್ಗಳು ಸಿಗ್ಬೇಕು, ಸ್ಟುಡಿಯೋಸ್ಗಳು ಸಿಗ್ಬೇಕು. ಬಿಕಾಸ್ ಈಗೀಗ ತುಂಬ ಸ್ಟುಡಿಯೋಸ್ಗಳು ವೆಬ್ ಸೀರೀಸ್ಗಳೆಲ್ಲ ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಎಲ್ಲಾನು ನಾಳೆ ರಿಲೀಸ್ ಅಂದರೆ ಇವತ್ತು ರಾತ್ರಿ ಕೂತ್ಕೊಂಡು ಲಾಸ್ಟ್ ಮಿನಿಟ್ ಚೇಂಜಸ್ ಹೇಳ್ತಾರೆ. ಆ್ಯಂಡ್ ದೇ ಹ್ಯಾವ್ ದಟ್ ಒಡಾಸಿಟಿ, ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಐ ಕ್ಯಾನ್ ಸೇ ಎನಿ ನಂಬರ್ ಆಫ್ ಚೇಂಜಸ್ ಅಂತ, ವಿಚ್ ವಿಲ್ ನಾಟ್ ಹೆಲ್ಪ್ ಇನ್ ಅ ಲಾಂಗ್ ರನ್. ಅಂದರೆ ಕ್ರಿಯೇಟಿವ್ ಪ್ರಾಸೆಸ್ಸಲ್ಲಿ ನೀವು ತುಂಬ ಕ್ರಿಯೇಟಿವಿಟಿನ ಹ್ಯಾಂಪರ್ ಮಾಡಿದ್ರೆ ಇಟ್ಸ್ ನಾಟ್ ಗುಡ್. ಆ್ಯಂಡ್ ಏನಂದರೆ ಅದನ್ನು ಒಂದು ಅಲ್ಲಿರೋ ಟಾಪ್ ಇವರಿಗೆ ನಿಮ್ಮ ಸ್ಕ್ರಿಪ್ಟ್ ರೀಚ್ ಆಗೋಕ್ಕೆ ಅಲ್ಲಿ ಇಷ್ಟೊಂದು ಜನ, ಒಂದು ರೈಟರ್ಸ್ ರೂಮ್ ಅಂತ ಇರುತ್ತೆ, ಅಲ್ಲಿ ಇಷ್ಟೊಂದು ಜನ ಕೂತ್ಕೊಂಡು ನಿಮ್ಮ ಸ್ಕ್ರಿಪ್ಟ್ನ ಡಿಸೆಕ್ಟ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ನಾವೊಂದು ಸ್ಕ್ರಿಪ್ಟ್ ಅಂತ ಪಿಚ್ ಮಾಡಿದಾಗ ಅದ್ರಲ್ಲಿ 100 ಐಡಿಯಾಗಳಿರುತ್ತೆ. ಅದ್ರಲ್ಲಿ ಯಾರಾದ್ರೂ ಇಷ್ಟ ಐಡಿಯಾ ತಗೊಂಡು ನೀವು ಏನು ಕಾಪಿ ರೈಟ್ಸ್ ಅವ್ರ ಮೇಲೆ ಕ್ಲೇಮ್ ಮಾಡೋಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಿಮಗೆ ಪತ್ರಿಕೋದ್ಯಮದ ನಂಟು ಎಲ್ಲಿಂದ? ಸೊ ಅದೇ ಇಂಜಿನಿಯರಿಂಗ್ ಮಾಡ್ಬೇಕಾಗಿತ್ತು, ಅದಾದ್ಮೇಲೆ ಸಿನಿಮಾ ಹೋಯ್ತು. ಸೊ PCME ತಗೊಂಡಿದ್ದೆ ನಾನು. ಅಲ್ಲಿಂದ ಟಕ್ ಅಂತ ಜಂಪ್ ಮಾಡಿ ಜರ್ನಲಿಸಮ್ ತಗೊಂಡಾಗ ಮನೇಲಿ ಎಲ್ರಿಗೂ ಶಾಕ್. ಹಿಂಗ ಎಲ್ಲ ಎಲ್ಲರ ಕನಸುನು ನುಚ್ಚುನೂರು ಮಾಡಿದೆ ಅನ್ನೋ ತರ ಒಂದು ಇದ್ರಲ್ಲೇ ಇದ್ರು. ಬಟ್ ಮಾರ್ಕ್ಸ್ ಚೆನ್ನಾಗಿ ತಗೊಂಡೆ ನಾನು, ಜರ್ನಲಿಸಮ್, ಆನಿಮೇಷನ್, ಇಂಗ್ಲಿಷ್ ಲಿಟ್ರೇಚರಲ್ಲಿ. ಸೊ ಈಗ ಅದೇ ಕಾಲೇಜಲ್ಲಿ ಲಾಸ್ಟಸ್ ಅಲ್ಲಿ BSc ಅನಿಮೇಷನ್ ಇದೆ. ಅದು ಮೋಸ್ಟ್ಲಿ ಆವಾಗೇ ಇದ್ದಿದ್ರೆ ನಾನು BSc ಅನಿಮೇಷನ್ ಮಾಡ್ತಾ ಇದ್ದೆ ಅನ್ಸುತ್ತೆ. ಸೊ ಆವಾಗ BA ಅನಿಮೇಷನ್ ಇತ್ತು. ಸೊ ಅದ್ರ ಜೊತೆ ಜರ್ನಲಿಸಮ್ ವಾಸ್ ಅ ಸಪೋರ್ಟಿವ್ ಸಬ್ಜೆಕ್ಟ್. ಸೊ ಮೈ ಮೇನ್ ದಿಸ್ ಥಿಂಗ್ ವಾಸ್ ಅನಿಮೇಷನ್ ಓನ್ಲಿ. ಸೊ ಆ್ಯಂಡ್ ಇಂಗ್ಲಿಷ್ ಲಿಟ್ರೇಚರ್.